ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಗಿಲ್ಲಿ ರಕ್ಷಿತನ ಯೂಸ್ ಮಾಡ್ಕೋತಿದ್ದಾನೆ ಅವನ ಆಟಕ್ಕಾಗಿ. ಇವರ ಮಧ್ಯೆ ಯಾವುದೇ ರೀತಿಯಾದಂತಹ ಬಾಂಡಿಂಗ್ ಅನ್ನೋದು ಇಲ್ಲ, ಜಸ್ಟ್ ಫೇಕ್ ಬಾಂಡಿಂಗ್ ಅಷ್ಟೇ. ಆ್ಯಂಡ್ ರಕ್ಷಿತಾ ಕೂಡ ಗಿಲ್ಲಿನ ಯೂಸ್ ಮಾಡ್ಕೋತಿದ್ದಾಳೆ. ರಕ್ಷಿತಾ ಅವ್ರನ್ನಾಗಿರ್ಬೋದು, ಮಾಳು ಅವ್ರನ್ನಾಗಿರ್ಬೋದು, ಅಥವಾ ರಘು ಅವ್ರನ್ನಾಗಿರ್ಬೋದು ಯೂಸ್ ಮಾಡ್ಕೋತಿದ್ದಾರೆ. ಒಬ್ಬರನ್ನ ಒಬ್ಬರು ಆಟಕ್ಕೋಸ್ಕರ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಸೀಕ್ರೆಟ್ ರೂಮಲ್ಲಿ ಧ್ರುವಂತ್ ಅವರು ಕೂಡ ಈ ವಿಚಾರದ ಬಗ್ಗೆ ಲೈಕ್ ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಮಾತಾಡಿದ್ರು. ಆ್ಯಂಡ್ ರಕ್ಷಿತಾ ಶೆಟ್ಟಿನ ನಾನು ಎಕ್ಸ್ಪೋಸ್ ಮಾಡಿದೆ ಅನ್ನೋ ರೀತಿ ಬಿಲ್ಡಪ್ಪನ್ನು ಕೊಟ್ಟಿದ್ರು. ಅದೇ ರೀತಿ ಹೊರಗಡೆ ಕೂಡ ರಕ್ಷಿತಾ ಶೆಟ್ಟಿ ಹೇಟರ್ಸ್ ಆಗಿರ್ಬೋದು, ಗಿಲ್ಲಿ ಹೇಟರ್ಸ್ ಆಗಿರ್ಬೋದು, ಅದೇ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಲೈಕ್ ಧ್ರುವಂತ್ ಎಕ್ಸ್ಪೋಸ್ಡ್ ರಕ್ಷಿತಾ ಶೆಟ್ಟಿ ಅಂತ ಹೇಳಿ ಬಿಹೇವ್ ಮಾಡ್ತಿದ್ರು. ಬಟ್ ಒಂದೇ ಒಂದು ವಿಟಿನ ನೋಡಿದೆ ಇವತ್ತು, ಲೈಕ್ ಇನ್ಸ್ಟಾಗ್ರಾಮಲ್ಲಿ ಯಾರೋ ಲೈವಲ್ಲಿ ಬರ್ತಿದ್ದಂತಹ ಕ್ಲಿಪ್ಪನ್ನು ಅಪ್ಲೋಡ್ ಮಾಡಿದ್ರು. ಅದನ್ನು ನೋಡಿದಾಗ ಖಂಡಿತವಾಗ್ಲೂ ಯಾರ ಫ್ರೆಂಡ್ಶಿಪ್ಪನ್ನು ಯಾರೂ ಸಹ ಯೂಸ್ ಮಾಡ್ಕೋತಿಲ್ಲ. ನಿಜವಾಗ್ಲೂ ಫ್ರೆಂಡ್ಶಿಪ್ಪನ್ನು ಯೂಸ್ ಮಾಡಿಕೊಂಡು ಆಟ ಆಡ್ತಿರೋವಂತಹ ಗುಂಪೇ ಬೇರೆ ಇದೆ. ಬಟ್ ಮಾಳು ಅವರಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಇವರಿಷ್ಟು ಜನನ ನೋಡೋದಾದರೆ ಲೈಕ್ ಯಾರು ಕೂಡ ಯಾರ ಫ್ರೆಂಡ್ಶಿಪ್ಪನ್ನು ಯೂಸ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ, ಫುಟೇಜ್ಗೋಸ್ಕರ ಆಟ ಆಡ್ತಿದ್ದಾರೆ, ಅಥವಾ ಒಂದು ಕಂಟೆಂಟ್ಗೋಸ್ಕರ ಒಂದು ರಿಲೇಷನ್ಶಿಪ್ಪನ್ನು ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳಿ ನನಗಂತೂ ಖಂಡಿತವಾಗ್ಲೂ ಅನಿಸಿಲ್ಲ. ಯಾಕೆ ಅಂತಂದರೆ ಇವತ್ತು ನಾನು ನೋಡಿದಂತಹ ವಿಡಿಯೋದಲ್ಲಿ, ಆ ವಿಡಿಯೋ ನೋಡೋದಕ್ಕೆ ಮುಂಚೆನೂ ಕೂಡ ನನಗೆ ಅದೇ ಒಪಿನಿಯನ್ ಇದ್ದಿದ್ದು. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ತು. ಆ್ಯಂಡ್ ಇವರ ಒಂದು ಬಾಂಡಿಂಗ್ ಬಗ್ಗೆ ತುಂಬ ಜೆನ್ಯೂನಿಟಿ ಇದೆ ಅನ್ನೋದು ಗೊತ್ತಾಯಿತು ಇವ್ರ ಮಧ್ಯ. ಲೈಕ್ ಆ ಒಂದು ಕಾನ್ವರ್ಸೇಷನ್ ನಡೀತಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಆ ಕಾನ್ವರ್ಸೇಷನಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ, ಕಾವ್ಯ ಇರ್ತಾಳೆ, ಸ್ಪಂದನ ಇರ್ತಾಳೆ, ಧನುಷ್ ಅವ್ರು ಇರ್ತಾರೆ, ರಘು ಇರ್ತಾರೆ, ಮಾಳು ಇರ್ತಾರೆ, ಹಾಗೆ ಗಿಲ್ಲಿ ಇರ್ತಾರೆ. ಎಲ್ಲ ಕೂಡ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ರಕ್ಷಿತಾ ಶೆಟ್ಟಿ ಬಗ್ಗೆ ಸ್ಪಂದನ ಮತ್ತು ಕಾವ್ಯ ಮಾತಾಡ್ತಿರ್ಬೇಕಾದ್ರೆ ಗಿಲ್ಲಿ ಒಂದೇ ಒಂದು ಮಾತು ಹೇಳ್ತಾನೆ, ನನ್ನ ವಂಶದ ಕುಡಿಯೋಳು, ನನ್ನ ವಂಶದ ಕುಡಿ ಬಗ್ಗೆ ಮಾತಾಡಬೇಡಿ ಆ ರೀತಿ ಎಲ್ಲ ಅಂತ ಹೇಳಿ ಗಿಲ್ಲಿ ಕಾವ್ಯಂಗೆ ಮತ್ತು ಸ್ಪಂದನಾಗೆ ಹೇಳ್ತಾನೆ. ಆ್ಯಂಡ್ ಹಿಂಗಂದು ಅಂದುನೇ ಅವಳನ್ನ ಕಳಿಸ್ಬಿಟ್ಟೆ ನೀನು ಅಂತ ಹೇಳ್ತಾರೆ ಅವರು. ನಾನು ಹಂಗೆ ಅಂತೀನೋ ಬಿಡ್ತೀನೋ ಒಟ್ನಲ್ಲಿ ಮಾತಾಡಬೇಡಿ ಅಂತ ಹೇಳ್ತಾರೆ. ಎಸ್, ಆಫ್ಕೋರ್ಸ್ ಒಬ್ಬ ವ್ಯಕ್ತಿ ಇದ್ದಾಗ ಅವ್ರ ಮುಂದೆ ಅವ್ರ ಬಗ್ಗೆ ಮಾತಾಡೋದಕ್ಕೂ ಸಹ ಗಟ್ಸ್ ಬೇಕು. ಆ ಗಟ್ಸ್ ಕಾವ್ಯಂಗಾಗಲಿ ಸ್ಪಂದನಾಗಲಿ ಇಲ್ಲ. ಆ ಗಟ್ಸ್ ಇರೋದು ಗಿಲ್ಲಿಗೆ ಮತ್ತು ರಕ್ಷಿತಾ ಶೆಟ್ಟಿಗೆ ಇಬ್ಬರಿಗೆ ಆ ಮನೆಯಲ್ಲಿ. ಆ್ಯಂಡ್ ಮಾಳು ಅವರು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿರ್ತಾರೆ ಈ ಕಾನ್ವರ್ಸೇಷನಲ್ಲಿ. ಲೈಕ್ ಹಿಂಗೆ ಮಲ್ಕೊಂಡು ಸೈಲೆಂಟಾಗಿ ಕುತ್ಕೊಂಡಿರ್ತಾರೆ. ಲೈಕ್ ಅವ್ರಿಗೂ ಕೂಡ ಫೀಲ್ ಆಗ್ತಿರುತ್ತೆ. ಬಟ್ ಇವ್ರ ಹತ್ರ ಏನು ಮಾತಾಡೋದು ಅರ್ಥ ಆಗಲ್ವಲ್ಲ ಮಾಳು ಅವ್ರಿಗೆ. ಸೊ ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ. ಆ್ಯಂಡ್ ಹಂಗೆ ಈ ಮಾತು ಬೆಳೀತಾ ಮಾಡೋರು ಆ ಕಾನ್ವರ್ಸೇಷನಲ್ಲಿ ಇರೋದೇ ಇಲ್ಲ. ಅವ್ರ ಪಾಡ್ಗೆ ಅವ್ರು ಎದ್ದೊಟ್ಟೋಗ್ತಾರೆ. ಯಾಕಂದರೆ ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಹರ್ಟ್ ಆಗ್ತಿರುತ್ತೆ. ಲೈಕ್ ಅವರು ಎಷ್ಟು ಇಷ್ಟಪಡ್ತಾರೆ ಅವಳನ್ನ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾನು ಇಷ್ಟಪಡುವಂತಹ ವ್ಯಕ್ತಿ ಬಗ್ಗೆ ಯಾರೋ ಈ ರೀತಿ ನೆಗೆಟಿವ್ ಆಗಿ ಮಾತಾಡ್ಸಿದ್ದಾರೆ ಅಂತ ಅಂದಾಗ ಅವ್ರಿಗೆ ರಿಪೀಟ್ ಮಾಡೋಕ್ಕೂ ಸಹ ಆಗ್ತಿಲ್ಲ, ರಿಪೀಟ್ ಮಾತಾಡಿ ಅವ್ರಿಗೆ ಹೇಳೋಕ್ಕೂ ಸಹ ಆಗ್ತಿಲ್ಲ. ಅಷ್ಟು ದುಃಖ ಆಗಿ ಆ ಒಂದು ಕಾನ್ವರ್ಸೇಷನಿಂದ ಅವರು ಕಂಪ್ಲೀಟ್ ಮ್ಯೂಟ್ ಆಗಿ ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ಆ್ಯಂಡ್ ಇನ್ನು ಧನುಷ್ ಅವ್ರು ಕೇಳ್ತಾರೆ, ಅವಳು ಹೋಗಿದ್ದು 3 ದಿವಸಕ್ಕೆ ಫುಲ್ ಸಣ್ಣ ಆಗ್ಬಿಟ್ಟಿದ್ಯಲ್ಲೋ ಗಿಲ್ಲಿ ಅಂತ ಹೇಳಿ ಧನುಷ್ ಅವರು ಗಿಲ್ಲಿನ ಕೇಳ್ತಾರೆ. ಆಗ ಗಿಲ್ಲಿ ಹೇಳ್ತಾನೆ, ಹೌದಣ್ಣ, ಇದ್ದಿದ್ದಾಗೆ ಎಲ್ಲ ತಂದು ಮಾಡಿಕೊಡೋಳು ಪ್ಲೇಟ್, ನನಗೇನು ಬೇಕೋ ನನ್ನ ಪ್ಲೇಟ್ ನನ್ನ ಮುಂದೆ ಬಂದಿರೋದು ಅವಳಿದ್ದಾಗ. ಬಟ್ ಇವಾಗ ಹಂಗೆ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಥಿಂಕ್ ಮಾಡಿ, ಈ ಒಂದು ಸ್ಟೇಟ್ಮೆಂಟ್ನ ಗಿಲ್ಲಿಯವ್ರು ಹೇಳ್ತಿದ್ದಾರೆ ಅಂತಂದರೆ ರಕ್ಷಿತಾ ಶೆಟ್ಟಿ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿರ್ಬೋದು ಗಿಲ್ಲಿನ. ಲೈಕ್ ನಮಗೆ ಅದು ತೋರಿಸೋದಿಲ್ಲ. ಒಬ್ರಿಗೆ ತೊಗೊಂಡೋಗಿ ಊಟ ಕೊಡೋದಾಗಿರ್ಬೋದು, ಒಬ್ರಿಗೋಸ್ಕರ ಕಿಚನಲ್ಲಿ ಪ್ರಿಪೇರ್ ಮಾಡ್ತಿರೋದಾಗಿರ್ಬೋದು, ಅಥವಾ ಒಬ್ಬರ ಕೆಲಸನ ಇನ್ನೊಬ್ರು ಮಾಡ್ತಿರೋದಾಗಿರ್ಬೋದು. ಸೊ ಅದು ಯಾವುದನ್ನು ಸಹ ಬಿಗ್ ಬಾಸ್ ಮನೆಯಲ್ಲಿ ತೋರಿಸೋದಿಲ್ಲ. ಆ್ಯಂಡ್ ಇದ್ರ ಬಗ್ಗೆ ಕೂಡ ಅಶ್ವಿನಿ ಮತ್ತು ಧ್ರುವಂತ್ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ಲೈಕ್ ತಟ್ಟೆಗೆ ಹಾಕ್ಕೊಂಡು ನಿಂತ್ಕೊತಾಳೆ ಅವ್ರ ಮುಂದೆ ಇವಳು ಅಂತ ಹೇಳಿ, ಬಕೆಟ್ ಹಿಡ್ಕೊಂಡು ನಿಂತ್ಕೊತಾಳೆ ಅಂತ ಹೇಳಿದರು. ಬಕೆಟ್ ಹಿಡಿತಿಲ್ಲ ಅವಳು, ಬಕೆಟ್ ಹಿಡಿಯೋದ್ರ ಬದಲು ಒಂದು ಪ್ಯೂರ್ ಫ್ರೆಂಡ್ಶಿಪ್ಪನ್ನು ಶೇರ್ ಮಾಡ್ಕೋತಿದ್ದಾಳೆ. ಏನನ್ನು ಸಹ ಎಕ್ಸ್ಪೆಕ್ಟ್ ಮಾಡಿದೆ. ಲೈಕ್ ಅವರ ಒಂದು ಪ್ಯೂರಿಟಿನ ನೋಡಿ ಅವ್ರ ಜೊತೆ ಸೇರ್ಕೊಂಡಿದ್ದಾಳೆ. ಗಿಲ್ಲಿ ಮನಸ್ಸಲ್ಲಿ ಏನು ಇಟ್ಕೊಳೋದಿಲ್ಲ ಅಂತ ಅವಳಿಗೆ ಗೊತ್ತಿದೆ. ರಘು ಅವ್ರ ಮನಸ್ಸಲ್ಲಿ ಏನು ಇಟ್ಕೊಳಲ್ಲ ಅನ್ನೋದು ಗೊತ್ತಿದೆ. ಮಾಳು ಅವ್ರ ಮನಸ್ಸಲ್ಲಿ ಏನು ಇಟ್ಕೊಳಲ್ಲ ಅನ್ನೋದು ಅವಳಿಗೆ ಗೊತ್ತಿದೆ. ಅವರು ಒಳಗಿಂದ ಎಷ್ಟು ಪ್ಯೂರ್ ಆಗಿದ್ದಾರೆ ಅನ್ನೋದು ರಕ್ಷಿತಾ ಶೆಟ್ಟಿಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರನೇ ಅವಳು ಪ್ಯೂರ್ ಆಗಿರೋದಕ್ಕೆ ಅವಳಿಗೆ ಬೇಕಾಗಿರುವಂತಹ ಪ್ಯೂರ್ ಆರ್ಟ್ಸ್ನ ಅವಳು ಸರ್ಚ್ ಮಾಡಿ ಅವ್ರ ಜೊತೆ ಸೇರಿಕೊಂಡು ಅವಳ ಜೊತೆ ಚೆನ್ನಾಗಿದ್ದಾಳೆ ಅವಳು. ಸೊ ಅದನ್ನು ನೀವು ಕನ್ನಿಂಗ್ ಅಂತೀರಾ, ಆ್ಯಂಡ್ ಆಟಕ್ಕೋಸ್ಕರ ಯೂಸ್ ಮಾಡ್ಕೋತಿದ್ದಾಳೆ ಅಂತ ಹೇಳ್ತೀರಾ. ಖಂಡಿತವಾಗ್ಲೂ ಆಟಕ್ಕೋಸ್ಕರ ಯೂಸ್ ಮಾಡ್ಕೋತಿಲ್ಲ. ಆಟಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಿದ್ರೆ ಗಿಲ್ಲಿ ಇವತ್ತು ಆ ಮಾತನ್ನ ಹೇಳ್ತಿರ್ಲಿಲ್ಲ.
ಕಾವ್ಯ ಮತ್ತು ಸ್ಪಂದನ ಅವಳ ಬಗ್ಗೆ ಮಾತಾಡಿದಾಗ ಗಿಲ್ಲಿ ಹೇಳ್ತಿದ್ದಿಲ್ಲ, ನನ್ನ ವಂಶದ ಕುಡಿನೇ ಅವಳು, ಇಲ್ಲಿದ್ದರೂ ಅಷ್ಟೇ ಇಲ್ಲದೆ ಇದ್ದರೂ ಅಷ್ಟೇ ಅವಳು ನನ್ನ ವಂಶದ ಕುಡಿನೇ, ಆ ಕುಡಿ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಗಿಲ್ಲಿ ಹೇಳ್ತಿರ್ಲಿಲ್ಲ. ಅವಳು ಇದ್ದಾಗೂ ಗಿಲ್ಲಿ ಹೇಗೆ ಸಪೋರ್ಟ್ ಮಾಡ್ಕೊಂಡಿದ್ನೋ ಅವಳು ಇಲ್ಲದೆ ಇದ್ದಾಗಲೂ ಕೂಡ ಅದೇ ರೀತಿ ಗಿಲ್ಲಿ ಸಪೋರ್ಟ್ ಮಾಡ್ತಿದ್ದಾನೆ ರಕ್ಷಿತಾಗೆ ಅಂತಂದರೆ ಅವ್ರ ಮಧ್ಯೆ ಇರೋದು ನಿಜವಾಗ್ಲೂ ಪ್ಯೂರ್ ಫ್ರೆಂಡ್ಶಿಪ್ಪು, ಜೆನ್ಯೂನ್ ಆಗಿರೋ ಫ್ರೆಂಡ್ಶಿಪ್ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಇನ್ನು ಬೆಡ್ರೂಮಲ್ಲಿ ಒಂದು ಕಾನ್ವರ್ಸೇಷನ್ ನೋಡಿದೆ, ಅದರಲ್ಲಿ ಸೂರಜ್ ಹೇಳ್ತಿರ್ತಾನೆ, 3 days ಆಯಿತು ರಕ್ಷಿತಾ ಶೆಟ್ಟಿ ಹೋಗಿ 3 days ಆದರೂ ಕೂಡ ಇನ್ನೂ ಮತ್ತೆ ವಾಪಸ್ ಬಂದಿಲ್ಲ, ಅವಳು ಬರ್ತಾಳೆ ಅಂತ ಅನಿಸುತ್ತಾ ಅಂತ ಹೇಳಿ ಕಾವ್ಯನ ಮತ್ತು ಸ್ಪಂದನನ ಕೇಳ್ತಿರ್ತಾರೆ. ಆ್ಯಂಡ್ ಆ ಒಂದು ಕಾನ್ವರ್ಸೇಷನ್ನ ಧನುಷ್ ಅವ್ರು ಸಿಂಪಲಾಗಿ ಸೈಲೆಂಟಾಗಿ ಕೂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಅಲ್ಲಿ ಸ್ಪಂದನ ಒಂದು ಡೈಲಾಗ್ ಹೇಳ್ತಾಳೆ, ಸೂರಜ್ ವೈ ಆರ್ ಯು ಎಕ್ಸ್ಪೆಕ್ಟಿಂಗ್ ಹರ್ ಅಂತ ಕೇಳ್ತಾಳೆ. ಏನಕ್ಕೆ ಅವಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? 3 ದಿವಸ ಆದರೂ ಕೂಡ ಅವಳು ಬರಬೇಕು ಅಂತ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಸ್ಪಂದನ ಕೇಳ್ತಾಳೆ. ಆಗ ಸೂರಜ್ ಒಂದೇ ಒಂದು ಮಾತು ಹೇಳ್ತಾನೆ, ಲೈಕ್ ತುಂಬಾ ಲೈವ್ಲಿ ಆಗಿದ್ದಂತಹ ಪರ್ಸನ್ ಅವಳು, ತುಂಬಾ ಆ್ಯಕ್ಟಿವ್ ಆಗಿದ್ದಂತಹ ಪರ್ಸನ್ ಅವಳು ಬಿಗ್ ಬಾಸ್ ಮನೆಯಲ್ಲಿ. ಅವಳು ಹೋಗ್ತಾಳೆ ಅಂತ ಹೇಳಿ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ, ಇವಾಗಲೂ ಸಹ ಅಂದ್ಕೊಳಕ್ಕಾಗ್ತಿಲ್ಲ. ಅವಳು ಬರ್ತಾಳೆ ಮತ್ತೆ ರಿಟರ್ನ್ ಬರ್ತಾಳೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಕೇಳ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಬಟ್ ಕಾವ್ಯ ಅಲ್ಲಿ ಹೇಳ್ತಾರೆ, ನನಗೇನೋ ಅವಳು ಬರ್ತಾಳೆ ಅಂತ ಅನ್ನಿಸ್ತಿಲ್ಲ ಅಂತ ಕಾವ್ಯ ಹೇಳ್ತಾರೆ. ಆ್ಯಂಡ್ ಸ್ಪಂದನ, ಅಯ್ಯೋ ಹೋಗಿದ್ದಾಯಿತು, ಬರ್ತಾಳೋ ಇಲ್ವೋ, ನೀವೇನಕ್ಕೆ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅದನ್ನೇ ಥಿಂಕ್ ಮಾಡ್ಕೊಂಡು ಕೂತಿದ್ದೀರಾ, ನನಗೆ ಗೊತ್ತಾಗ್ತಿಲ್ಲ ಅಂತ ಸ್ಪಂದನ ಹೇಳ್ತಾಳೆ. ಇಷ್ಟೆಲ್ಲ ಉರ್ಕೊತಿರುವಂತಹ ಇವರಿಬ್ಬರು ರಕ್ಷಿತಾ ಶೆಟ್ಟಿ ಬಗ್ಗೆ, ಸ್ಪಂದನ ಆಗಿರ್ಬೋದು ಕಾವ್ಯ ಆಗಿರ್ಬೋದು, ಇಷ್ಟೆಲ್ಲ ಉರ್ಕೊತಿದ್ದಾರಲ್ಲ, ಇಫ್ ಇನ್ ಕೇಸ್ ಅವಳು ರಿಟರ್ನ್ ಎಂಟ್ರಿ ಕೊಟ್ಲು ಅಂತಂದರೆ ಎಷ್ಟು ಬರ್ನ್ ಆಗಬೇಡ ಇವ್ರಿಗೆ. ಬಿಗ್ ಬಾಸ್ ಆದಷ್ಟು ಬರ್ನಲ್ಸ್ಗಳನ್ನ ರೆಡಿ ಮಾಡ್ಕೊಂಡಿರಿ ಇವರಿಬ್ಬರಿಗೆ. ರಕ್ಷಿತಾ ಶೆಟ್ಟಿ ಯಾವತ್ತು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಡ್ತಿದ್ದಾಳೆ, ಸೀಕ್ರೆಟ್ ರೂಮ್ ವನವಾಸನ ಮುಗಿಸ್ಬಿಟ್ಟು ಯಾವಾಗ ರೀ ಎಂಟ್ರಿ ಕೊಟ್ಟಾಗ ಇವರಿಬ್ಬರಿಗೆ ಸಿಕ್ಕಾಪಟ್ಟೆ ಉರಿಯುತ್ತೆ ಅನ್ನೋದು ನನಗಂತೂ ಗೊತ್ತಿದೆ. ಯಾರ ಮನೆಯಲ್ಲಿ ಉರ್ಕೋತಾರೋ ಇಲ್ವೋ, ಇವರಿಬ್ಬರಂತೂ ಸಿಕ್ಕಾಪಟ್ಟೆ ಉರ್ಕೋತಾರೆ. ಆ್ಯಂಡ್ ಇನ್ನೊಂದಷ್ಟು ಜನ ಕಂಟೆಸ್ಟೆಂಟ್ಗಳಿದ್ದಾರೆ ಇವಳು ನೋಡ್ಬಿಟ್ಟು ಉರ್ಕೊಳೋರು, ಬಟ್ ಅವರು ತೋರಿಸ್ಕೊಳೋದಿಲ್ಲ, ಇವ್ರು ತೋರಿಸ್ಕೊತಿದ್ದಾರೆ, ಸಿಕ್ಕಾಪಟ್ಟೆ ಉರ್ಕೊತಾರೆ. ಸೊ ಬರ್ನಲ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ ಇವರಿಬ್ಬರಿಗೆ ಕಳಿಸೋದಕ್ಕೆ. ಆ್ಯಂಡ್ ಇನ್ನು ಇವರು ಸೇಫ್ ಗೇಮ್ ಆಡಬೇಕು ಅಂತ ಹೇಳಿ ಒಂದು ಗುಂಪನ್ನು ಕಟ್ಕೊಂಡಿದ್ದಾರೆ. ಕಾವ್ಯ ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಅಥವಾ ಸ್ಪಂದನ ಅವರಾಗಿರ್ಬೋದು, ಜಸ್ಟ್ ಸೇಫ್ ಗೇಮ್ ಪರ್ಪಸ್ಸು ಇವರು ಒಂದು ಗುಂಪನ್ನು ಕಟ್ಕೊಂಡಿದ್ದಾರೆ. ಬಟ್ ರಕ್ಷಿತಾ ಶೆಟ್ಟಿ ಅವ್ರದ್ದು ಸೇಫ್ ಗೇಮ್ ಪರ್ಪಸ್ ಗುಂಪಲ್ಲ. ಅವ್ರ ಗುಂಪಲ್ಲಿರೋರನ್ನೇ ಅವ್ರು ನಾಮಿನೇಟ್ ಮಾಡ್ಕೋತಾರೆ. ಅವ್ರ ಗುಂಪಲ್ಲಿರೋರನ್ನ ಯಾವುದಾದ್ರು ಒಂದು ಚಟುವಟಿಕೆ ಅಂತ ಬಂದಾಗ ಇಷ್ಟ ಆಗಿಲ್ಲ ಅಂತಂದರೆ ಆ ಚಟುವಟಿಕೆನಲ್ಲಿ ಅವ್ರ ಗುಂಪಲ್ಲಿರುವಂಥವ್ರ ಹೆಸರನ್ನೇ ತೊಗೊಂಡು ಅವರು ಅವರನ್ನು ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ, ನೀವು ಹಿಂಗೆ ಮಾಡಿದ್ದು ನಂಗೆ ಇಷ್ಟ ಆಗಿಲ್ಲ, ನೀವು ಈ ಥರ ಹೇಳಿದ್ದು ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳಿ. ಸಾಕಷ್ಟು ಸತಿ ನೋಡಿದ್ದೀವಿ, ರಕ್ಷಿತಾ ಶೆಟ್ಟಿ ರಘು ಅವ್ರನ್ನ ನಾಮಿನೇಟ್ ಮಾಡೋದು ನೋಡಿದ್ದೀವಿ, ರಕ್ಷಿತಾ ಶೆಟ್ಟಿ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡೋದು ನೋಡಿದ್ದೀವಿ, ಗಿಲ್ಲಿ ರಕ್ಷಿತಾ ಶೆಟ್ಟಿನ ನಾಮಿನೇಟ್ ಮಾಡೋದು ನಾವು ನೋಡಿದ್ದೀವಿ. ಸೊ ಅವ್ರ ಗುಂಪಲ್ಲಿ ಅವ್ರು ಸೇಫ್ಗೆ ಮಾಡ್ತಿಲ್ಲ. ಬಟ್ ಕಾವ್ಯ ಅವರು ಸ್ಪಂದನ ಯಾವತ್ತೂ ಕೂಡ ನಾಮಿನೇಟ್ ಮಾಡಿಲ್ಲ, ಸ್ಪಂದನ ಅವರು ಕೂಡ ಕಾವ್ಯನ ಯಾವತ್ತೂ ಕೂಡ ನಾಮಿನೇಟ್ ಮಾಡಿಲ್ಲ. ಆ್ಯಂಡ್ ಆ್ಯಸ್ ಯೂಶ್ವಲ್ ಧನುಷ್ ಅವರು ಅಷ್ಟೇ. ಸೊ ಸೇಫ್ಗೆ ಮಾಡ್ತಿರೋಂಥವ್ರು, ಆಟಕ್ಕೋಸ್ಕರ ಒಂದು ಫ್ರೆಂಡ್ಶಿಪ್ಪನ್ನು ಹೆಸರನ್ನು ಇಟ್ಕೊಂಡು ಸೇಫಾಗಿ ಆಡ್ತಿರೋಂಥವ್ರು, ನಾವು ಜೆನ್ಯೂನ್ ಸ್ನೇಹನ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ಕೊಂಡು ಆಟ ಆಡ್ತಿರೋರು ಇಲ್ಲಿ ಕಾವ್ಯ, ಸ್ಪಂದನ ಹಾಗೆ ಧನುಷ್ ಅವರು. ಬಟ್ ಯಾವುದೇ ಒಂದು ಏನಂತಾರೆ ಅದನ್ನು, ಅದೇನು ಹೇಳ್ತಾರೆ ಗೊತ್ತಾಗ್ತಿಲ್ಲ, ಎಕ್ಸ್ಪೆಕ್ಟೇಷನ್ಸ್. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರೋ ಒಂದು ಸ್ನೇಹನ ಮಾಡ್ಕೊಂಡಿರೋರು ಅಂತಂದರೆ, ಪ್ಯೂರ್ ಸ್ನೇಹನ ಮಾಡ್ಕೊಂಡಿರೋರು ಅಂತಂದರೆ ಅದು ನಮ್ಮ ಗಿಲ್ಲಿ, ರಘು ಹಾಗೆ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು, ಮಾಡುವವರು ಕೂಡ. ಬಟ್ ಇವತ್ತಿನ ಪ್ರೋಮೋ ನೋಡ್ತಿದ್ರೆ ರಘು ಅವ್ರಿಗೆ ಎಲ್ಲೋ ಗಿಲ್ಲಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಸೆಕೆಂಡ್ ಪ್ರೋಮೋ ಏನು ಬಿಟ್ಟಿದ್ದಾರೆ, ಆ ಪ್ರೋಮೋದಲ್ಲಿ ಗಿಲ್ಲಿ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ರಘು ಅವರು. ಬಟ್ ಯಾವ ವಿಚಾರಕ್ಕೆ ಅಂತ ನೋಡೋದಾದರೆ, ಲೈಕ್ ಅಲ್ಲಿ ನಡೆದಂತಹ ಪ್ರೆಸೆಂಟ್ ವಿಚಾರಕ್ಕೆ ಅಂತ ಹೇಳಿ ನನಗನ್ಸಿಲ್ಲ. ಅಲ್ಲಿ ನಡೆಯುವಂತಹ ಪ್ರೆಸೆಂಟ್ ವಿಚಾರ ಏನು ಅಂತಂದರೆ, ಪ್ರೋಮೋ ನೋಡಿದಾಗ ರಘು ಅವ್ರು ಏನೋ ಪ್ರಿಪೇರ್ ಮಾಡ್ತಿರ್ತಾರೆ ಫುಡ್ನ, ಗಿಲ್ಲಿ ಆಯ್ತಾ ಅಂತ ತುಂಬ ಸತಿ ಕೇಳ್ತಿರ್ತಾನೆ, ಅಣೋ ಆಯ್ತಾನೋ ಕೊಡೋಣ ತಿನ್ನಬೇಕು ಅಂತ ಹೇಳಿ ಕೇಳ್ತಾನೆ ಇರ್ತಾನೆ. ಸೊ ರಘು ಅವರು ಟ್ರಿಗರ್ ಆಗ್ತಾರೆ. ಟ್ರಿಗರ್ ಆಗಿ ಸ್ವಲ್ಪ ಕೋಪ ಮಾಡ್ಕೊಂಡು ಗಿಲ್ಲಿ ಮೇಲೆ ಕಿರ್ಚಾಡೋದಕ್ಕೆ ಹೋಗ್ತಾರೆ. ರಜತ್ ಅವ್ರು ಅಡ್ಡ ಬರ್ತಾರೆ. ಬಟ್ ನನಗನ್ಸ್ತಿರೋದು ಏನು ಅಂತಂದರೆ, ಲೈಕ್ ಗಿಲ್ಲಿ ಹೇಳ್ತಿರ್ತಾನಲ್ವ, ಪದೇ ಹೇಳ್ತಿರ್ತಾನೆ, ರಘು ಅಣ್ಣ ಬರ್ಬೇಕಾದ್ರೆ ಬಾಡಿ ಬಿಲ್ಡರ್ ಥರ ಬಂದರು, ಇವಾಗ ನೋಡಿದ್ರೆ ಕಿಚನಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಪದೇ ಹೇಳ್ತಿರ್ತಾನೆ ಅಲ್ವ. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ರಘು ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ಅಂತ ಅನ್ನಿಸುತ್ತೆ. ಸೊ ಈ ಕಾರಣಕ್ಕಾಗಿಯೇ ರಘು ಅವರು ಗಿಲ್ಲಿ ಮೇಲೆ ಟ್ರಿಗರ್ ಆಗಿರೋದು. ಬಟ್ ಅದೊಂದು ಸಿಚುಯೇಷನ್ ಸಿಕ್ತು ಅಷ್ಟೇ.
ಆ ಸಿಚುಯೇಷನಲ್ಲಿ ಟ್ರಿಗರ್ ಆಗೋದಕ್ಕೆ ಹೋದರು ಅಷ್ಟೇ ರಘು ಅವರು. ನಂಗೆ ಅನಿಸಿದ್ದು ಅದೇ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ರಕ್ಷಿತಾ ಶೆಟ್ಟಿ, ಮಾಳು, ಗಿಲ್ಲಿ, ರಘು ಇವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.